ಸ್ಕೂಲ್ ಚರ್ಚಾಕೂಟದಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತಪ್ಪ. ನೋಡಪ್ಪ, ಇದೇ ಪ್ರೈಸು. ಹೌದಾ ಶೋಭಾ, ಯಾವ ವಿಷಯದ ಚರ್ಚೆ ಮಾಡಿದಮ್ಮ? ಶ್ರೀಮಂತಿಕೆಗಿಂತ ಹೃದಯದ ಶ್ರೀಮಂತಿಕೆನೇ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಅಂತ ಮಾತಾಡಿದ್ನಪ್ಪ. ಅದಕ್ಕೆ ಯಾರಿಗೂ ಕೊಡದೇ ಇರೋ ಈ ಮೆಡ್ಲನ್ನ ಬೆಳ್ಳಿ ಕಪ್ಪನ್ನ ಅಕ್ಕನ ಕೊಟ್ರಂತಪ್ಪ. ಹೂವಿನ ಹಾರನೂ ಹಾಕಿದ್ರಂತಪ್ಪ. ನನ್ನ ಮಗಳು ತುಂಬಾ ಜಾಣೆ. ಸ್ಕೂಲ್ ಪಾಠದಲ್ಲ ಅಷ್ಟೇ ಅಲ್ಲ, ಇಂಥ ಚರ್ಚಾಕೂಟದಲ್ಲಿ ಮೊದಲು ಬರ್ತಾಳೆ ಅಂತ ನನ್ಗೆ ಗೊತ್ತಮ್ಮ. ಅಪ್ಪ, ಇಷ್ಟಕ್ಕೆಲ್ಲ ನೀನೇ ಕಾರಣ. ಚಿಕ್ಕ ವಯಸ್ಸಿನಲ್ಲಿ ತಾಯಿ ತೀರ್ ಹೋದ್ಲು. ನನ್ನ ಗೋಪಿನ ಗೀತನ್ನ ತಾಯಿ ಇಲ್ಲದ ಕೊರತೆನೇ ಕಾಣದ ಹಾಗೆ ನೀನ್ ಕೂಲಿ ಮಾಡಿ ದುಡಿದು ಕಷ್ಟಪಟ್ಟು ನಮ್ಮನ್ನೆಲ್ಲ ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡ್ದೆ. ನಾನು ಹೈಸ್ಕೂಲ್ ವರೆಗೂ ಓದೋ ಹಾಗೆ ಮಾಡ್ದೆ. ನಿನ್ನಂಥವನ್ನ ತಂದೆ ಪಡೆಯೋಕೆ ನಾವೆಲ್ಲ ಪುಣ್ಯ ಮಾಡಿದ್ವಪ್ಪ. ತಂದೆ ಆದವನು ಮಾಡ್ಬೇಕಾದ ಕರ್ತವ್ಯನ ನಾನು ಮಾಡ್ದೆ ಕಣಮ್ಮ. ಈ ವರ್ಷ SSLC ಪಾಸ್ ಆದ್ಮೇಲೆ ನಾನು ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೋತೀನಿ. ನೀನ್ ಕಷ್ಟಪಟ್ಟು ದುಡಿಯೋದನ್ನ ನಿಲ್ಸಿ ನೀನ್ ಸುಖವಾಗಿ ನೋಡ್ಕೋತೀನಪ್ಪ. ನೀನ್ ಈಗಲೇ ಕೆಲ್ಸಕ್ಕೆ ಸೇರೋದಾ? ಬೇಡಮ್ಮ, ನೀನು ಓದೋದಾದ್ರೆ ಕಾಲೇಜ್ಗೂ ಕಳಿಸಿ ಓದಿಸ್ತೀನಿ. ನಾನು ಬದುಕಿರೋವರೆಗೂ ಯಾವುದಕ್ಕೂ ಯೋಚನೆ ಮಾಡಬೇಡ ಶೋಭಾ. ಎಂಥ ಚಿನ್ನದಂತ ಗುಣನಪ್ಪ ನಿಂದು. ಆಡಂಬರದ ಶ್ರೀಮಂತಿಕೆಗಿಂತ ಹೃದಯದ ಶ್ರೀಮಂತಿಕೆನೇ ದೊಡ್ಡದು ಅನ್ನೋಕೆ ನೀನೇ ಜೀವಂತ ಸಾಕ್ಷಿನಪ್ಪ. ಅಪ್ಪ, ಎಷ್ಟೇ ಕಷ್ಟಪಟ್ರು ಇನ್ನೂ ನನ್ನ ಓದಿಸ್ತೀನಿ ಅಂತಿದೆಯಲ್ಲ, ನೀನ್ ಮನುಷ್ಯ ಅಲ್ಲಪ್ಪ, ದೇವ್ರು. ನೀನ್ ದೇವ್ರಪ್ಪ. ಅಳಬೇಡಮ್ಮ, ಅಳಬೇಡ ಶೋಭಾ. ಈ RK ಅಂದ್ರೆ ರಾಮಕೃಷ್ಣಯ್ಯ ಅಂದರೆ ಯಾರು ಅಂತ ತಿಳ್ಕೊಂಡಿದ್ದೀರಿ? ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ಸನ್ ಆಫ್ ಎ ಬಿಗ್ ಇಂಡಸ್ಟ್ರಿಯಲಿಸ್ಟ್. ಅಂದಮೇಲೆ ನನ್ನ ಅಂತಸ್ತು ಯಾವ ಲೆವೆಲ್ ಅಂತ ತಮಗೆ ಗೊತ್ತಿರಬೇಕಲ್ಲ? ಗೊತ್ತಿಲ್ಲ ಏನು ಸ್ವಾಮಿ, ತಾವು ಅಂದ್ರೇನು, ಏನು ಕಥೆ? ಅದಕ್ಕೋಸ್ಕರನೇ ಕಷ್ಟಪಟ್ಟಿಂತ ಸಂಬಂಧ ಅಂತಂದಿದ್ದೀನಿ. ನಿಮ್ಮ ದೃಷ್ಟಿಯಲ್ಲಿ ಇದೊಂದು ಒಳ್ಳೆ ಸಂಬಂಧ ಇರ್ಬೋದು, ಆದರೆ ನನ್ನ ಮಗಳ ಅಂತಸ್ತಿಗೆ ಯೋಗ್ಯತೆಗೆ ಇದೊಂದು ಜುಜುಬಿ ಸಂಬಂಧ ಕಣ್ರಿ. ಜುಜ್ಬಿ ಸಂಬಂಧನ? ಎಸ್. ಇದು ನನಗೇ ಇಷ್ಟ ಇಲ್ಲ. ಇನ್ನು ನನ್ನ ಮಗಳಂತೂ ಖಂಡಿತ ಇದನ್ನೊಪ್ಪಲ್ಲ. ಸುಮ್ಮನೆ ಕೈ ತೋರಿಸ ಅವಲಕ್ಷಣ ಅಂತ ಯಾಕೆ ಅನ್ನಿಸ್ಕೋತೀರಿ? ಬೇರೆ ಯಾವುದಾದ್ರೂ ಇದ್ರೆ ನೋಡಿ, ಹೋಗಿ. ಸರಿ ಸ್ವಾಮಿ, ಬರ್ತೀನಿ ಸ್ವಾಮಿ. ಯಜಮಾನ್ರೆ, ಏನೋ ಅದ್ದಿಂಗ್ರಿ? ಅಶೋಕ್ ಅವ್ರು ಬಂದಿದ್ದಾರೆ. ಅಶೋಕು ಯಾರು? ನಮ್ಮ ಹಳೆ ಗೋಡೌನ್ ಮ್ಯಾನೇಜರಾ? ಹೊರಗೆ ಯಾಕೆ ನಿಲ್ಸಿದೆ? ಕರಿ ಮತ್ತೊಳಗೆ. ಆಯ್ತು. ನಮಸ್ಕಾರ ಬಾಸ್. ಓ ಬಾ ಅಶೋಕ್. ಹೇಳ್ ಕಳ್ಸಿದ್ರಂತೆ, ಏನ್ ವಿಷಯ? ಎಲ್ಲ ಬಿಸ್ನೆಸ್ ವಿಷಯನೇ. ನಾನೇ ನಿಂಗೆ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ಶಾಸ್ತ್ರಿಗಳು ಬಂದ್ಬಿಟ್ರು. ಶಾಸ್ತ್ರಿಗಳ? ಏನಂತೆ? ಇನ್ನೇನು, ನನ್ನ ಮಗಳಿಗೆ ಯಾವುದೋ ಸಂಬಂಧ ತಂದಿದ್ರು, ಆಗೋಲ್ಲ ಅಂದ್ಬಿಟ್ಟೆ. ಯಾಕೆ? ಏನಯ್ಯ, ನನ್ನ ಮಗಳಿಗೆ ಸಂಬಂಧ ಹುಡ್ಕೋದು ಅಷ್ಟು ಸುಲಭ ಏನಯ್ಯ? ನನ್ನ ಮಗಳು ಶಿ ಈಸ್ ಮಾಡರ್ನ್, ಫ್ರೀ ಬರ್ಡ್. ಏನ್ ಬಾಲರಾಜಣ್ಣ, ಮನೆ ಆರ್ಡರ್ ಬರೀತಾ ಇದ್ಯಾ? ಯಾರಿಗೆ? ರಮೇಶ್ ತಾನೆ? ಹೌದು ರಾಜಣ್ಣ, ಅವನಿಗೆ ಈ ವರ್ಷ ಕಾಲೇಜ್ನಲ್ಲಿ ಡಿಗ್ರಿ ಪರೀಕ್ಷೆ ಕಡೆ ವರ್ಷ. ಪರೀಕ್ಷೆಗೆ ಹಣ ಕಟ್ಟಬೇಕು ಅಂತ ಕಾಗದ ಬರ್ದಿದ್ದ. ಅದಕ್ಕೆ ಕಳಿಸ್ತಾ ಇದೆಯಾ ಅನ್ನು? ಅಂತೂ ನೀನು ದಾನಶೂರ್ ಕರ್ಣ ಹುಟ್ಟಬೇಕಾಗಿತ್ತು. ಅವನಿಗೆ ತಾನೇ ಬೇರೆ ಯಾರಿದ್ದಾರೆ? ನಮ್ಮ ಚಿಕ್ಕಪ್ಪನ ಮಗ ಏನೋ ಒಂದು ಡಿಗ್ರಿ ಅಂತ ಮಾಡ್ಕೊಂಡು ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಂಡ್ಬಿಟ್ರೆ ಅದೇ ಸಾಕು. ಅವ್ರ ಅಪ್ಪ ಇರೋವರೆಗೂ ಆಸ್ತಿನ ಕುಡಿದು ಹಾಳು ಮಾಡ್ಕೊಂಡ. ಮಗನ ಕೈಗೆ ಚಿಕ್ಕನಾಗಿ ಚಿಪ್ ಕೊಟ್ಟು ಕಣ್ಣು ಮುಚ್ಕೊಂಡ. ನಮ್ಮಪ್ಪ ಆಸ್ತಿನೆಲ್ಲ ಜೋಪಾನ ಮಾಡ್ದ. ಅದರಿಂದ ನಾನಿವತ್ತು ನೆಮ್ಮದಿಯಾಗಿ ಬಾಳ್ತಿದ್ದೀನಿ. ಅದಕ್ಕೆ ದಾಯಾದಿ ತಮ್ಮನ ಮೇಲೆ ತುಂಬಾ ಅನುಕಂಪ ಅಂತ ಕಾಣಿಸುತ್ತೆ. ನಾನು ಅವನ ಕೈ ಬಿಟ್ರೆ ಅವನ ಗತಿ ಏನಾಗಬೇಕು? ಅವನು ನನಗೆ ವಿಧೇಯನಾಗೇ ಇದ್ದಾನೆ. ಈ ಒಂದು ವರ್ಷ ಕಳೆದ ಮೇಲೆ ಅವನ ಪಾಡ ಅವನಿಗೆ. ಅದು ಸರಿ, ಈಗೇನು ತಂದಿದ್ಯಾ? ತಗೋ, 10,000 ರೂಪಾಯಿ ತಂದಿದ್ದೀನಿ, ತಗೊಂಡು ಮಾಲ್ ಕಳಿಸ್ಕೊಡು. ಉಳಿದಿದ್ದು 1 ವಾರ ಆದ್ಮೇಲೆ ಕೊಡ್ತೀನಿ. ಸ್ವಲ್ಪ ಇರು, ಮೊದಲು ಈ ಮನಿ ಆರ್ಡರ್ ವ್ಯವಹಾರ ಮುಗಿಸ್ಬಿಡ್ತೀನಿ. ನನಗೆ ಇದು ಮುಖ್ಯ. ನಮಸ್ಕಾರ ಸರ್, ಬರ್ತೀನಿ. ಥ್ಯಾಂಕ್ ಯು. 100, 200, 300. ಅಲ್ಲಯ್ಯ, ದೇವ್ರ ತರ ಮೇಲೆ ಹೂ ತಪ್ಪಿಸಿದ್ರು ನಿಮ್ಮ ಅಣ್ಣ ನಿನಗೆ ಹಣ ಕಳ್ಸ ತಪ್ಸಲ್ಲ. ರಿಯಲಿ ಇವರ ಲಕ್ಕಿ ಪರ್ಸನ್ ಐತೆ. ಎಸ್ ಮೈ ಡಿಯರ್, ಇದು ಕೊನೆ ವರ್ಷ. ಈ ವರ್ಷ ಪಾಸ್ ಮಾಡಿ ಡಿಗ್ರಿ ತಗೊಂಡ್ಬಿಟ್ರೆ ಆಗ ನಾನು ನಿಜವಾಗ್ಲೂ ಲಕ್ಕಿ. ನೀನ್ ತುಂಬಾ ಪುಣ್ಯವಂತ ರಮೇಶ್. ಹೌದ್ರಯ್ಯ, ನಮ್ಮ ಅಣ್ಣನ ಋಣನ 7 ಜನ್ಮಕ್ಕೂ ತೀರ್ಸೋಕ್ ಸಾಧ್ಯ ಇಲ್ಲ. ಅವನಿಗೆ ಪೂರ್ಣಾಯಸ್ ಕೊಟ್ಟು ಕಾಪಾಡಪ್ಪ ದೇವ್ರೆ ಅಂತ ದಿನಾ ಬೇಡ್ಕೋತೀನಿ. ಭಗವಂತ. ಶಾಂತಪ್ಪ, ಒಂದ್ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ಅಲ್ಲ, ಇದ್ಯಾವ ಗ್ರಾಚಾರ ನಿನಗೆ? ಈ ಇಳಿ ವಯಸ್ಸಿನಲ್ಲಿ ಇಷ್ಟು ಕಷ್ಟಪಟ್ಟು ಕೆಲಸ
ವಯಸ್ಸೊಂದು ಮಗ ಇದ್ರು ಏನು ಪ್ರಯೋಜನ ಇಲ್ಲ ನಿನಗೆ. ಅವ್ನ್ ಬೇಕು ಬೇಡ ಗಮನಿಸಿ ಸಾಕೋದಕ್ಕೆ ಈ ವಯಸ್ಸಿನಲ್ಲ ಕತ್ತೆ ದುಡ್ದಂಗ್ ದುಡ್ದು ಎಲ್ಲ ಅವ್ನ್ ಬಾಯಿಗೆ ಆಗ್ತಿಲ್ಲ. ಯಾವ ನ್ಯಾಯ? ಏನ್ ಮಾಡೋ ತಿಪ್ಪಣ್ಣ, ಹೆತ್ತಗೋಸ್ಕರ ನನ್ನ ಮಗ ಅನ್ನೋದಕ್ಕೋಸ್ಕರ ಅವನನ್ನು ಸಾಕೋದು ನನ್ನ ಕರ್ತವ್ಯ. ಅದಕ್ಕೆ ಈ ವನವಾಸ. ಅದು ಸರಿ, ನಿನ್ ಮಗ ಅಶೋಕು ಈಗ ಎಲ್ಲಿರ್ತಾನೆ, ಏನ್ ಮಾಡ್ತಾ ಇರ್ತಾನೆ? ಯಾವ ಬಾರ್ನಲ್ಲಿ ಕುಡಿದು ಯಾವ ಕ್ಲಬ್ನಲ್ಲಿ ಕುಣಿದು ಕುಪ್ಪಳಿಸಿರ್ತಾನೋ ಏನೋ, ಆ ದೇವರೇ ಬಲ್ಲ. ಯಾಕೋ, ಏನಾಯ್ತು? ಯಾಕೀಗ ಸ್ಟಾಪ್ ಮಾಡಿದೆ? ಜೋಸೆಫ್ನ ರಫೀಕ್ನ ಲಾಕಪ್ ಹಾಕಿದ್ದಾರೆ. ಲಾಕಪ್ ಅಲ್ಲಿ ಹಾಕುವಂತ ಕೆಲಸ ಅವ್ರೇನ್ ಮಾಡಿದ್ರು? ರಸ್ತೆಯಲ್ಲಿ ಹೋಗ್ತಿದ್ದ ಹುಡುಗಿರ್ನ ಚುಡಾಯಿಸಿದ್ದೇ ಕಾರಣ. ಥ್ಯಾಂಕ್ ಯು ಸಬ್ ಇನ್ಸ್ಪೆಕ್ಟರ್ ವಿಜಯ್. ಅಶೋಕ್, ನಿನ್ ಶಿಷ್ಯರುಗಳು ಇನ್ಮೇಲೆ ಇಂಥ ಸಣ್ಣ ಸಣ್ಣ ವಿಷಯಗಳು ಸಿಕ್ಕಾಕಬಾರ್ದು ಅಂತ. ದಿಸ್ ಈಸ್ ಮೈ ಲಾಸ್ಟ್ ವಾರ್ನಿಂಗ್. ಶೂರ್ ಶೂರ್, ಖಂಡಿತ ಅವ್ರಿಗೆ ಅಡ್ವೈಸ್ ಮಾಡ್ತೀನಿ. 1 kg ಬದನೆಕಾಯಿ ಎಷ್ಟು? 5 ರೂಪಾಯಿ. ಬೇರೆ ಕಡೆ ಎಲ್ಲ 4 ರೂಪಾಯಿ ಕೊಡ್ತಾರೆ. ನಂದು ಅವ್ರದ್ದು ಒಂದೇನಾ? ಧಾರಾಳವಾಗಿ ಅಲ್ಲೇ ತಗೋ, ಯಾರು ಬೇಡ ಅಂತಾರೆ. ಹಾಗಮ್ಮ ತರಕಾರಿ. ಬನ್ನಿ ಬುದ್ಧಿ, ಎಲ್ಲ 5 ರೂಪಾಯಿ ಕೆಜಿ. ಹೌದಾ? ಆ. ಎಲ್ಲಾದ್ರಲ್ಲೂ 1 kg ಕೊಡು. ಹೌದಾ? ಬನ್ನಿ, ನೀನ್ ಕೇಳೋದ್ ಹೆಚ್ಚೋ, ನಾನ್ ಕೊಡೋದು ಹೆಚ್ಚೋ. ಏನ್ರವ ಮುಖ್ಯರ, ನೀವು ಇದ್ದೀರಾ? ಅಯ್ಯಮ್ಮ ನೋಡಿ ಎಷ್ಟು ವಯ್ಯಾರದಿಂದ ವ್ಯಾಪಾರ ಮಾಡ್ತಾಳೆ, ಚಾಲಕಿಂದ ವ್ಯಾಪಾರ ಮಾಡ್ತಾಳೆ. ತಗೋ ದುಡ್ಡು. ಏನ್ ಜನನೇ ಇಲ್ಲ ಮಾರ್ಕೆಟಲ್ಲಿ. ಹೇಗಮ್ಮ ಕೆಜಿ? ಬನ್ನಿ ಅಣ್ಣ, ನಿಮಗೋಸ್ಕರನೇ ಇಟ್ಟಿದ್ದೀನಿ. ಪೊಗದಸ್ತಾದ್ ಮಾಲು ಕೆಜಿಗೆ ಬರೀ 5 ರೂಪಾಯಿ. ಬರೀ ಮೆಣಸಿನ್ಕಾಯಿ ಇಟ್ಕೊಂಡು ಪೊಗದಸ್ತಾದ ಮಾಲು ಅಂತಿದ್ದೀಯಾ? ಹಾ, ಎಲ್ಲ ಮಾನ್ಗೆಟ್ಟೋಳೆ ನೀನೇನೆ? ಇದೇನೆ ನೀನು ವ್ಯಾಪಾರ ಮಾಡೋ ರೀತಿ? ಆಹಾ, ಈಗ ಅರ್ಥವಾಯ್ತು ನನಗೆ. ನಡಿ ಮನೆಗೆ ನಡಿ, ಇವತ್ತೆರಡರಲ್ಲಿ ಒಂದು ಇತ್ಯರ್ಥ ಆಗೇ ಬಿಡಕ್. ಒಂದು, ನಾನು ನಿನ್ನ ಗಂಡ ಅಂತ ಆಗ್ಬೇಕು, ಇಲ್ಲ ನೀನು ನನ್ನ ಹೆಂಡತಿ ಅಂತ ಆಗ್ಬೇಕು. ನಡಿ. ಅಯ್ಯಯ್ಯೋ, ಹಾಗನ್ಬೇಡಿ, ನಾನ್ ನಿಜವಾಗ್ಲೂ ನಿಮ್ ನಂಬಿಕೆ ಅದು ಹೆಂಡ್ತಿನೇ. ಆಹಾ. ವ್ಯಾಪಾರ ಅಂದ್ಮೇಲೆ ಇದೆಲ್ಲ ಇದ್ದೇ ಇರುತ್ತಲ್ವಾ? ಆಹಾ, ಅದಕ್ಕೆ ಈ ಚಾಲು ಪ್ರಾರಂಭ ಮಾಡಿದ್ಯಾ? ಹೌದ್ರಿ, ಈ ಚಾಲೆಲ್ಲ ಇದ್ದೇ ತಾನೇ ವ್ಯಾಪಾರ ಆಗೋದು. ನೋಡಿ, ನನ್ನ ಹತ್ರ ಕೆಜಿ 5 ರೂಪಾಯಿ ಆದ್ರೂ ಮಾಲೆಲ್ಲ ಖರ್ಚಾಗ್ಬಿಡುತ್ತೆ. ಅಲ್ಲಿ ನೋಡಿ, 4 ರೂಪಾಯಿ ಆದ್ರೂ ಸಹಿತ ಹಾಗೇ ಇರುತ್ತೆ. ಎಷ್ಟೇ ಆದ್ರೂ ನಾನ್ ನಿಮ್ ಹೆಂಡತಿ, ನಾನ್ ನಿಮಗ್ ಮೋಸ ಮಾಡ್ತೀನಾ? ಅಯ್ಯೋ ನನ್ ಚಿನ್ನ, ನನಗ್ ಗೊತ್ತಿಲ್ವೇನೆ ನೀನ್ ಈ ತರ ಅಂತ. ಸುಮ್ನೆ ಒಂದ್ ರೋಪ್ ಆಗ್ದೆ ಅಷ್ಟೇ. ನನಗ್ ಗೊತ್ತಿಲ್ವ ನನ್ನ ಹೆಂಡತಿ ನೀನು ಆ ಸತ್ಯವಾನ್ ಸಾವಿತ್ರಿಗಿನ್ನ 4 ಬಸ್ ಸ್ಟಾಪ್ ಮುಂದಿದ್ಯಾ ಅಂತ. ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ಸ್ ಅಂಕಲ್.
ಬಾಸ್, ಈ ತರ ಐಸ್ ಕ್ರೀಮ್ನಲ್ಲಿ ಡ್ರಗ್ ಮಿಕ್ಸ್ ಮಾಡ್ತಿರೋದು ಭರಣಿ ಕಂಪ್ನಿಯವ್ರಿಗೆ ಏನಾದ್ರು ಗೊತ್ತಾದ್ರೆ ನೇಣಾಕ್ಬಿಡ್ತಾರೆ ಅಷ್ಟೇನೆ. ಅವ್ರಿಗೆ ಗೊತ್ತಾದ ಕಾಲಕ್ಕೆ ತಾನೆ. ಏನೇ ಆಗ್ಲಿ ನೀವು ಮಾಡ್ತಿರೋದು ತಪ್ಪು. ಏಯ್, ಇದು ಆರ್ಕೆ ಆರ್ಡ್ರು. ಹೇಳಿದ್ದನ್ನು ಮಾಡೋದು ಕಲ್ತ್ಕೋ. ಈಗ ಹೋದ್ಲಲ್ಲ ಕಾರ್ನಲ್ಲಿ ಆ ಹುಡುಗಿ, ರಾಮಕೃಷ್ಣಯ್ಯರ ಮಗಳಲ್ವಾ? ಅಲ್ವಾ ಏನ್ ಬಂತು ಬಾಸ್, ಅವಳೆ ನಮ್ ರಾಮಕೃಷ್ಣಯ್ಯ ಆಲಿಯಾ ಸಾರ್ಕೇರವರ ಏಕೈಕ ಪುತ್ರಿ. ಇಡೀ ಆಸ್ತಿಗೆಲ್ಲ ಅವಳೆ ಹಕ್ಕುದಾರಳು. ಹೌದಾ? ಇಷ್ಟೊತ್ತು ಕಾರ್ ನಿಲ್ಸ್ಕೊಂಡು ನಿಮ್ಮನ್ನೇ ನೋಡ್ತಾ ಇರ್ಲಿಲ್ವಾ ಬಾಸ್? ಹೊಡೆದ್ರಿ ಜಾಕ್ಪಾಟು. ಅಣ್ಣ ಅಣ್ಣ, ಏನ್ ರಮೇಶ್ ತುಂಬಾ ಸಂತೋಷವಾಗಿದ್ಯಾ? ನಿನ್ ದಯದಿಂದ ನಾನು ಇವತ್ತು ಡಿಗ್ರಿ ಪರೀಕ್ಷೆ ಪಾಸ್ ಆಗ್ಬಿಟ್ಟೆ. ಹೌದಾ? ಆಶೀರ್ವಾದ ಮಾಡಿ. ಹೇಳಪ್ಪ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಒಳ್ಳೆ ಸಿಹಿ ಸುದ್ದಿ ತಂದಿದ್ಯಾ. ಅಂತೂ ನನ್ನ ಕನಸನ್ನೆಲ್ಲ ನೀನ್ ನನಸು ಮಾಡ್ಬಿಟ್ಟೆ. ಇದೆಲ್ಲ ನಿನ್ ಪ್ರೀತಿ ವಿಶ್ವಾಸದ ಫಲ ಅಣ್ಣ. ನೀನ್ ಮನಸ್ಸು ಮಾಡದೆ ಹೋಗಿದ್ದಿದ್ರೆ ನಾನಿವತ್ತೊಬ್ಬ ಮನುಷ್ಯನಾಗದೆ ತರಗಲೆ ಆ ಗಾಳಿ ಎಲ್ಲೋ ತೂರ್ ಹೋಗ್ಬಿಡ್ತಿದ್ದೆ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಾನೇನ್ ಮಹಾ ಮಾಡಿದ್ದು? ನನ್ನ ಕರ್ತವ್ಯ ನಾನು ಮಾಡ್ದೆ ಅಷ್ಟೇ. ಹಾಗೆ ಹೇಳೋದು ನಿನ್ ದೊಡ್ಡ ಗುಣ ಅಣ್ಣ. ನೀನ್ ನನ್ನ ಪಾಲಿಗೆ ಬರೀ ಅಣ್ಣ ಅಲ್ಲ, ನನ್ನ ಭಾಗಕ್ಕೆ ದೇವ್ರು. ಒಳ್ಳೆ ಪದ್ಧತಿ ಬಂತಲ್ಲಪ್ಪ. ಈ ಪೊಲೀಸಪ್ಪ ಒಳ್ಳೆ ಜಿಗಣೆ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾನಲ್ಲ. ಏನ್ ಮಾಡೋದು? ಇಲ್ಲಿ ಇದಕ್ಕೊಂದು ಪ್ಲಾನ್ ಮಾಡ್ತೀನಿ. ಯಾರು? ಪೊಲೀಸ್ ಅಣ್ಣ. ಪೊಲೀಸ್ ಅಣ್ಣ ಯಾರೋ ಕರೀತಾರ ನೋಡು. ಬೇಗ ಬೇಗ 25ಕ್ಕೆ. ಏಯ್, ಏನದು 25? ಎಲ್ಲಿ? ಈಗ ಹೇಳ್ದಲ್ಲ. ಇವ್ರ ಹತ್ರ ಹೇಳಿದ್ನಲ್ಲ 25. ಇವ್ರ ಅಂಗಡಿಲಿ ಸಾಲ ಮಾಡಿದ್ನಲ್ಲ ಬೀಡಿ ಸಿಗರೇಟ್ ಸೇದಕ್ಕೆ, ಅದು 25 ರೂಪಾಯಿ ಅಂತ ಹೇಳಿದ್ದು. ಹೌದಾ? 1 2 3 1 2 3 1 2 ಬಾಸ್. 3. ಏನ್ ಜರಿ? ಹುಡುಗಿರನ್ನ ಚುಡಾಯಿಸಿದ್ರು ಅಂತ ಲಾಕಪ್ ಹಾಕ್ಸಿದ್ರಲ್ಲ, ಅವ್ರು ಬಂದಿದ್ದಾರೆ. ವೆರಿ ಗುಡ್ ವೆರಿ ಗುಡ್. ಈಗ ಅವ್ರು ಎಲ್ಲಿದ್ದಾರೆ? ಅದೇ ಆ ಜಮುನಾಥ ಗುಡ್ಡ ಹತ್ರ ಇರೋ ದೇವಸ್ಥಾನಕ್ಕೆ ಬಂದಿದ್ರ ಬಾಸ್. ಏನ್ರೆ ಮಾನವತಿ ಪತಿವ್ರತೆರ, ಅವತ್ತು ಸುಮ್ನೆ ಚುಡಾಯಿಸಿದ್ದಕ್ಕೆ ಲಾಕಪ್ ಹಾಕ್ಸಿರಲ್ಲ ನೀವು. ಇನ್ನು ಇವತ್ ನೋಡ್ತಾ ಇರಿ ತಮಾಷೆನ. ನಿಮ್ ಕನ್ಯತ್ವನ ಹ್ಯಾಕ್ ಕಾಪಾಡ್ಕೋತಿರೋ ನಾನು ನೋಡ್ತೀನಿ. ಏಯ್! ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಓಕೆ ಓಕೆ. ಹೇಗಿತ್ತು ನನ್ನ ಹೊಡೆದಾಟ? ಥೇಟ್ ಸಿನಿಮಾದಲ್ಲಿ ಹೊಡೆದಾಡೋ ಹಾಗೆ ಹೊಡೆದಾಡಿದಿರಿ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲ, ಗಂಡಸ್ರ ಜೊತೆ ಇಲ್ಲದೆ ನೀವು ಇಲ್ಲೆಲ್ಲ ಬರೋಕ್ ಭಯ ಆಗಲ್ವಾ? ಏನೋ ನಾನು ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲಿದ್ದ ನಿಮ್ ಗತಿ ಏನಾಗ್ತಿತ್ತು ಹೇಳಿ?
ಇನ್ಮೇಲೆ ಬರಲ್ಲ ಸರ್. ಬನ್ನಿ ಬನ್ನಿ, ಪರವಾಗಿಲ್ಲ, ಹೆದರ್ಕೋಬೇಡಿ. ಬರೋಕ್ ಮುಂಚೆ ನನ್ನಂಥವ್ರು ಯಾರಾದ್ರೂ ಒಬ್ರಿಗೆ ಹೇಳ್ಬಿಟ್ಟು ಬನ್ನಿ. ಓಕೆ ಸರ್.